ಗುರು ಯಾರು ಹೇಳೋಣ ಗುರು ನಮ್ಮ ಪ್ರಾಬ್ಲಮ್ಮು ಈ ಲೆವೆಲ್ಗೆ ಆಳಾದ್ರೆ ಹೆಂಗೇಳಿ. ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವೆಂಕಿ ವ್ಲಾಗ್ಸ್ ಗೈಸ್. ಡೇ 12 10K ಫಾಲೋವರ್ಸ್ ಇನ್ 100 ಡೇಸ್ ಚಾಲೆಂಜ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಗುರು. ಆ್ಯಂಡ್ ಸ್ವಾಗತ ಗುರು. ಎಷ್ಟು ದಿವಸ ಆಗಿತ್ತು ಗೊತ್ತಾ? ಕರೆಕ್ಟಾಗಿ 12 ದಿವಸ ಆಯಿತು ಗೈಸ್. 12 ದಿವಸದಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಬೇಕು ನಿಮ್ಮ ಸಪೋರ್ಟ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತು ಬೇರೆ ಥರ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದೇನಂದರೆ ನಾನು ವಿಡಿಯೋ ಎಲ್ಲ ಆದಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೆ. ಆ್ಯಂಡ್ ಇವತ್ತು ವ್ಲಾಗ್ ಮಾಡ್ತಾ ಹಂಗೆ ವಾಯ್ಸ್ ಕೊಟ್ಟು ನೋಡೋಣ ಆ್ಯಂಡ್ ಇದಕ್ಕೆ ಯಾವ ಥರ ರೀಚ್ ಸಿಗುತ್ತೆ ಅಂತ. ಏನಂತೀರಾ? ಬರೀ ಲೆಟ್ಸ್ ಗೋ. ಈಗ ಮ್ಯಾಗಿ ತಿನ್ಕೊಂಡು ಸೀದಾ ಅಂಗಡಿ ಕಡೆ ಹೋಗ್ಬೇಕು. ಸ್ವಲ್ಪ ಲೇಟ್ ಆಗ್ಬಿಟ್ಟೈತೆ. ಸೀದಾ ಮಾಲ್ ಕಡೆ ಬಂದೆ. ಆ್ಯಂಡ್ ಮಾಲಲ್ಲಿ ನೋಡ್ಬೋದು ಯಾವ ಲೆವೆಲಿಗೆ ಮಾಡ್ಬೋರೆ. ಚಿನ್ನ ಅಲ್ಲ ಗೈಸ್, ಗೋಲ್ಡ್ ಅಲ್ಲ, ಗೋಲ್ಡ್ ಓಕೆನಾ. ಆ್ಯಂಡ್ ಅಲ್ಲಿಂದ ನೋಡಿಕೊಂಡು ಸೀದಾ ಹಂಗೆ ನಾನು ಕೆಲಸಗಳೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಸೀದಾ ನೈಟ್ ಆರ್ಡರ್ ಹೊಡೋಣ ಅಂತ ಹೋಗಿದ್ದೆ. ಮಳೆ ಬಿದ್ದಿರೋ ರೇಂಜಿಗೆ ನಮ್ಮ ವಾಲೆಪುರ ರೋಡ್ ಅಂತೂ ಫುಲ್ ಅಧ್ವಾನ ಅಂದರೆ ಅಧ್ವಾನ ಆಗ್ಬಿಡೈತೆ ಗೈಸ್. ಎವಿ ಅಂದರೆ ಎವಿ ಕಿತ್ತೋಗ್ಬಿಟ್ಟಿರೋದು ವಾಲೆಪುರ ಟು ನಿಮ್ನಳ್ಳಿ ರೋಡು. ಅಪ್ಪ ಯಾವ ಲೆವೆಲ್ಗೆ ಅಂದರೆ ನೀರೆಲ್ಲಿದೆ, ಹಳ್ಳ ಎಲ್ಲಿದೆ ಅಂತ ಒಂಚೂರು ಗೊತ್ತಾಗಲ್ಲ ಗೈಸ್. ನೋಡಿ ನೀವೇ ಇಲ್ಲಿ ಹೆಂಗ್ ನೋಡೋಕ್ಕಾಗುತ್ತೆ ಹೇಳಿ. ಇಲ್ಲಿ ಇವಾಗ ನೀರಿದೆಯೋ ಇಲ್ಲಿ ನೋಡಿ, ಫುಲ್ ಎಲ್ಲ ನೀರು ಥರನೇ ಕಾಣಿಸ್ತೈತೆ. ಹೋದ್ರೆ ಹಳ್ಳ, ಯಾವ ಹಳ್ಳ, ಎಲ್ಲಿ ನೀರು, ಎಲ್ಲಿ ಹೋಗೋದು, ಎಲ್ಲಿ ಬರೋದು ಒಂದು ಗೊತ್ತಾಗಲ್ಲ ಗೈಸ್. ಯಪ್ಪ, ಯಾರು ಅಧಿಕಾರಿಗಳು ಏನು ಮಾಡ್ತಾರೋ, ಇಲ್ಲಿ ಓಡಾಡೋ ಲಾರಿಗಳ ಡ್ರೈವರ್ಗಳು ಆ್ಯಂಡ್ ಓನರ್ಗಳು ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಓನರ್ಗಳೇ ಬೇಕಾದ್ರೆ ಪ್ರಯತ್ನ ಪಟ್ಟರೆ ಹೊಸ ರೋಡೇ ಹಾಕ್ಸ್ಬಿಡ್ಬೋದು ಗೈಸ್ ಸರ್ಕಾರದ ಕಡೆಯಿಂದ. ಇವ್ರು ನೋಡಿದ್ರೆ ಯಪ್ಪ ಕಸ ನೋಡಿ ಯಾವ ಲೆವೆಲಿಗೆ ಬಿಸಾಕೋರು ಗುರು. ಯಪ್ಪ ಸೈಕ್. ಅದರಲ್ಲೂ ನೋಡ್ರಿ ಹೆಂಗ್ ಬರ್ತಾರೋ ಗೊತ್ತಾ ಗಾಡಿಗಳು. ಯಪ್ಪ ಗೈಸ್, ಒಂದು ಚೂರು ಗ್ರಿಪ್ಪೇ ಸಿಗಲ್ಲ ಗೈಸ್ ಇಲ್ಲಿ ರೋಡಲ್ಲಿ ಮಾತ್ರ. ಯಾಕಂದರೆ ಫುಲ್ಲು ಕುದ್ರೆ ಮಣ್ಣು ಫುಲ್ಲು ಮಣ್ಣಾಕ್ಬಿಟ್ಟಿರೋದು ಗಾಡಿಗಳು ರೋಡು. ಯಪ್ಪ ಹೆಂಗ್ ಓಡಾಡ್ತಾರೋ ಗೊತ್ತಿಲ್ಲ ಜನ ಅಂತೂ. ನೋಡ್ಕೊಂಬರ್ರಪ್ಪ, ಹುಷಾರು. ಮಳೆ ಬಿದ್ದಾಗಂತೂ ಹೆವಿ ಹುಷಾರಾಗಿ ಬರ್ರಿ. ಯಪ್ಪ.